ಪಟ್ಟಾಭಿಷೇಕವನ್ನು ಮಾಡಿಸಿದೆ. ಪಡವಿನ್ಯಾಸಕ್ಕೆ ನೇಮವನ್ನು ಕೊಡಕೊಡ ಪರಮೇಶ್ವರ ವಾಯುನಂದನ ಯಮನಂದನ ಈ ನುಡಿಯ ಮಾತ್ರ ಇನ್ನೊಂದು ಸಾರಿ ಆಡಬೇಡೋ ಅಲಿನಂದನ. ಅದ್ಯಾತಕ್ಕೆ ಆಗ್ರದ ನಿನ್ನ ಕೋಪವನ್ನು ಶಾಂತಿ ಮಾಡಿಕೆ ಭೀಮಸೇನ ಕೇಳಲ್ಲ ವಸನ. ತ್ರಿಕೋದರ ಕೌರವರ ಮೇಲೆ ತೋರಿಸಬೇಡೋ ನಿನ್ನ ಭೀಕರ. ಮಹಿಳಾಗದ ಹೇಡಿಗಳಂತ ಹೇಳಿದ ಕಾಕರೆಯನ್ನು ನೋಡಿ ಮಾಡುವುದ ಹೇಳಿಗಳು ಅಗ್ರದ ಗುರುಳ ಕೌರವರು ಎಲ್ಲಿ ಒಬ್ಬರ ಕುರುಡ ಎಲ್ಲಿ ಹೊಡೆದ ಬಲ್ಲಿ ಬಿಡುವ ಎಲ್ಲ ಬಂದ ಅಪ್ಪವನ್ನು ಕೊಡು ಮಾಡಿದ ಆ ಕೌರವರನ್ನು ದಿಕ್ಕು ದಿಕ್ಕಿಗೆ ನೋಡಿದ ಬರುವನು ಅಲ್ಲ ರಾಜಾಗ್ರೆಯನ್ನ. ನೀನಿಷ್ಟು ಕೋಪಾತರದಿಂದ ಮಾತನಾಡಿದ ಬಂದು ಭಾಗ್ಯವೇನೋ ಪಲ್ಮಣೆ. ಸ್ವಲ್ಪ ಕಾಲ ಶಾಂತಿಯಂ ತಾಳಬೇಕು ಸುಭದ್ರಿಗೆ ನಾಥನೇ. ಈ ನಿನ್ನ ಅಣ್ಣನ ಮಾತಿಗೆ ಯುಧಿಷ್ಠನ ಮಾತಿಗೆ ಮನ್ನಣೆಯಂ ಕೂಡ ಕುಂದಿಪುತ್ರನೇ. ಅಹೋ ಆಕಲ ದುರಾಳರ ಸನ್ನಟ ತೂಜ ನಾಟಬಾರದಂದ ಪರಿಪರಿಯಿಂದ ಶಿರಬಾಗಿ ಶರಣಾಗತನಾಗಿ ಬೇಡಿಕೊಂಡರು. ಯಾರು ಮಾನವದೇನಿದೆ ವಿಧಿ ಲಿಖಿತಕ್ಕೆ ಮೀರಿ ನಡೆದವರು ಸಾಹಸಕ್ಕೆ ಏನು ಮಾಡುವನು. ಅದನ್ನು ಅನುಭವಿಸದ ತಪ್ಪದ ಒಳ್ಳೆನೆಂದರ ಬಿಡುವುದೇನು ಪರಮೇಶ್ವರ. ಜನವರಣದ ಗಣಗುಣನಿಧಿಯಾದ ಅನುಚಂದ್ರರೇ, ಒಂದು ನೀತಿಯಿಂದ ಹೇಳುವನು ಬಹು ಪ್ರೀತಿಯಿಂದ ಕೇಳರಿ. ಅನುಜಾದಿಗಳ ಯಸ್ಸಂದೇಹಂ ಯತಕಾಲೇ ಯನ್ಮೂರ್ತಿಯೇ ಚೇತ್ಥೆ ಆನರಿದ್ದು ಯಶೋಲಾಭಂ ತತ್ಕಾಲೇ ಭವಿಷ್ಯತಿ. ಅನುಜರೇ, ಇದರ ತಾತ್ಪರ್ಯ ಏನೆಂದರೆ ಯಾವ ಸ್ಥಳದಲ್ಲಿ ಕಷ್ಟಪಡಬೇಕು, ಯಾವ ಕಾಲದಲ್ಲಿ ವೃದ್ಧಿಯಾಗಬೇಕು, ಯಾವ ಮುಹೂರ್ತದಲ್ಲಿ ಕೀರ್ತಿ ಹೊಂದಬೇಕು, ಯಾವ ದಿನದಲ್ಲಿ ಲಾಭ ಪಡೆಯಬೇಕು, ಆಯಾ ಸಮಯಗಳು ಅವುಗಳ ಬಂದು ತೊಡರು. ಅನುಜಾದಿಗಳ ಫಲರಿಂದ ಕಷ್ಟ ಬರವದೆಂಬುದು ಕನಸಿನಲ್ಲಿ ಸಹ ಮರೆಯಲಿ. ಗುರು ಹಿರಿಯರ ಮತವಲ್ಲ, ಪರಿಪರಿ ಹೆಸರವ ತರವಲ್ಲ. ಅನುಜೇಂದ್ರರೇ, ಮಹಾಸುರವೇ, ನಿನ್ನ ಇಷ್ಟದಂತೆ ಅಗ್ರಜ. ನಿರ್ಮಲವಾಗಿ ಧಾರ್ಮಿಕರನ್ನ ಹೆಸರ ಪಡೆದ ಉರಿಮೆಯಾಳ ಗರ್ವಿಷ್ಠರಾಗಿ ಬರೆದ ನಿಮ್ಮ ಸಿರಿ ಸಂಪತ್ತು ಆದರೆ ಇನ್ನು ಮೇಲೆ ನೀನು ನಿನ್ನ ತಮ್ಮಂದಿರ ನಾವು ಹೇಳಿದ ಮಾತು ಕೇಳಿಕೊಂಡು ಬಾಳಬೇಕಾಯಿತು. ನಿಮ್ಮ ಗತಿ ಹೀಗಾಯಿತು. ಈಗ ಸೇರಿತು. ಮುಂದೆ ನಮ್ಮ ಅಗ್ರಭಟ್ಟರಾಗಿ ಬಿದ್ದಿರಬೇಕ ಯಮನಂದನ. ಇದು ನೋಡಿ ಎನ್ನುವಂತಾರ ಇಷ್ಟದಿಂದ ಕರೆಸಿ ಕೆಟ್ಟ ಧೂಜವಂ ತಂದೊಡ್ಡೆ ಕಷ್ಟಪಡಿಸಬೇಕೆಂಬ ದುಷ್ಟತನವು ಎಷ್ಟು ದಿವಸದಿಂದ ನಿನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿದೆಯೋ ಕಷ್ಟಾತ್ಮಕ. ಧರ್ಮಗುಣ ಹಿಡಿದ ನಿರ್ಮಲ ಚಿತ್ತನಾದ ಎನ್ನಗೆ ದುಷ್ಕರ್ಮವನ್ನು ನಿರ್ಮಿಸಿ ಅಧರ್ಮವನ್ನು ಮಾಡಿದೆ. ಆದ ಕಾರಣ ಇದಕ್ಕೊಂದು ನೀತಿಯನ್ನು ಹೇಳುವನು ಪ್ರೀತಿಯಿಂದ ಕೇಳು. ಅದೇನು ಸವಿಸ್ತಾರವಾಗಿ ಹೇಳು. ಏಕೋ ಗೋಹ ತ್ರಯೋ ಸ್ಯೂಹಂ ಪಂಚವ್ಯಾಘ್ರ ಪ್ರಸೂತಿ ಅಧರ್ಮ ನಷ್ಟ ಸಂತಾನಂ ಧರ್ಮ ಸಂತಾನ ವರ್ಧತೆ. ಎಲ್ಲ ಮಂದಮತಿಯಾದ ಕುರುನಂದನ, ಇದರ ತಾತ್ಪರ್ಯ ಏನೆಂದರೆ, ಅದರ ತಾತ್ಪರ್ಯವೇನು? ಸಿಂಹವು ಒಂದು ಸಾರಿಗೆ 3 ಮರಿಗಳನ್ನು ಪಡೆಯುವುದು, ಹುಲಿಯ ಒಂದು ಸಾರಿಗೆ 5 ಮರಿಗಳನ್ನು ಪಡೆಯುವುದು, ಸರ್ಪವು ಒಂದು ಸಾರಿಗೆ 100 ಮರಿಗಳನ್ನು ಪಡೆಯುವುದು. ತನ್ನ ಅಧರ್ಮದಲ್ಲ ತನ್ನನ್ನು ನಾಶ ಮಾಡುವುದು. ಕುರುಕುಲೇಂದ್ರ, ಗೋಹು ಒಂದು ಸಾರಿಗೆ 1 ಕರವಂ ಪಡೆದು ಕಾಲತ್ತು ತನ್ನ ಸಂತಾನದಿಂದ ವೃದ್ಧಿಯಾಗುವುದು. ಯಮನಂದನ, ಆದ ಕಾರಣ ನಿಮ್ಮ ಅಧರ್ಮದಿಂದ ನಿಮ್ಮ ವಂಶವೇ ನಾಶವಾಗುವುದು.
ಇದು ದಿಢವನ್ನು ತಿಳಿ. ಅನ್ಯಾಯದಿಂದ ಹಚ್ಚನ ಮಾಡಿದ ಪದಾರ್ಥವು ಸಾರ್ಥಕವಿಲ್ಲದ ವ್ಯರ್ಥವಾಯಿತೆಂದು ತಿಳಿಯುವ ಗಾಂಧಾರತನೆಯ ಮಾಡಬಾರದಾಗಿತ್ತು ನಮಗೆಂಥ ಅನ್ಯಾಯ. ಭೂಪತಿ ಮೂಢಮತಿಯಳಾದ ದ್ರೌಪದಿಯನ್ನು ಕರೆಯಲಿಕ್ಕೆ ದೂತನಾದ ಪ್ರಾತಿಕಾಮಕನನ್ನ ಕಟ್ಟು ಕಳಿಸಿದ ಪಾಂಚಾಲಿಯ ಗುರುವರನ ಸಭೆಗೆ ಬರುವುದಲ್ಲ ಒಂದು ಧಿಕ್ಕಾರ ಮಾಡಿ ಹಿಂದಕ್ಕೆ ಕಟ್ಟು ಕಳಿಸಿದಂತೆ ಆದ ಕಾರಣ ಕಟುಗಲಿ ರುದ್ರನನ್ನು ತಪ್ಪುವ ಎಲ್ಲ ತಮ್ಮನಾದ ಅದೇ ಪ್ರಕಾರವಾಗಿ ಭೂಪತಿ ಜಂಭಾರಿಸಿಲ ಸ್ತಂಭ ಗಂಭೀರ ಶತ ಕುಂಭ ಸಭಾ ಮುಂಭಾಗದೊಳಗೆಂದು ದಂಬೆಡದ ಸಂಭ್ರಮದಿಂದ ಭಜಿಸುವ ಏನುದಾರು ನಿನ್ನ ನಿಜ ಸ್ಥಳ ಧಾಮದು ಧಾಮದಾತ್ರಿ ಸನ್ಯಾತ್ರಾದಗಳು ಚೆನ್ನಾಗಿ ನಾವುದಾರಂದರೆ ಮೈದಾ ಹಿಟ್ಟಿನ ಹೋಳಿಗೆ ಸಿಮೆಂಟಿನ ಮಾಳಿಗೆ ಮಗನ ಜೋಳಿಗೆ ನಾವು ನಿತ್ಯದ ಕೂಳಿಗೆ ಸಾಹುಕಾರಗಳು ಮಗನನ್ನು ಕೊಡ್ತಾರೆ ಬಡ್ಡಿ ಸಾಲ ನಿಲ್ಲಿಸಿ ನಮಗೆ ಒತ್ತುಂಡೆ ಬಂದ ದೊಡ್ಡಿಗೆ ಕಳತಾರ ಮಾಡುವರ ಇಸ್ವೆ ಆಡುವರ ಸರಾಯಿ ಬಿಡುವರ ಸುಳ್ಳು ಮಾತಾಡುವರ ವ್ಯಭಿಚಾರ ಮಾಡುವರ ಕಂಠಗಳನ್ನು ಮುನಿಸುವವರ ಕಾಂಟೆಯನ್ನು ಹಚ್ಚುವವರ ಸ್ವಂತ ಹೆಂಡತಿಯನ್ನು ಬಿಟ್ಟು ಬೇರೆಯವರ ಸಹವಾಸ ಮಾಡುವರ ಇಂತಹ ತಪ್ಪುಗಳನ್ನು ಮಾಡುವವರಿಗೆ ತಕ್ಕ ಶಿಕ್ಷಣಗಳು ಶಿವನಿಗೆ ಪತ್ರ ಅಶ್ವತ್ಥ ಮೊಮ್ಮಗ ಬೈನೇಮಿಸಿಗತ್ತ ಸಾರಥ್ಯ ಉತ್ತರವೇವ ಏಳಬೇಕತ್ತಪ್ಪ ನಮಗಿದವ ಸಾರಥ್ಯ ಭೂಪತಿ ಮಂಡಿತ ಊರ್ವೆಯಾಳ ಒದ್ದಂಡಲಾಗಿ ಪಟ್ಟದ ಚಂದ ಮಾರ್ತಂಡ ಕುಂಡಲ ಕಿರೀಟ ಮನೆ ಭಾಂಡ ಝಡನ ಪಡವೆಯ ನಡುಗವಂತೆ ಹಡಿಗಳನ್ನು ಇಡುತ್ತ ನಡ ತಂದವರೊಂದಾರೆಂದು ಕಡು ಭಕ್ತಿಯಿಂದ ಕೇಳುತ್ತೀಯ ಸಾರಥ್ಯ ಅವನು ಭೂಪತಿ ಆದರೆ ಭಾಸುರ ವಾಸುರ ಪ್ರಭಾಕರ ಪ್ರಸುರ ಧ್ಯಸ್ತ ಶತಕೋಟಿ ಹಾಗ ಪ್ರಗಾಸ ಸಾರಥಿ ಭೂಪತಿ ಪ್ರಶಸ್ತ ನಿಸ್ತುಲ ವಿಸ್ತರಿಸುವ ಈ ಅಸ್ಥಿನಾವತಿ ಪಟ್ಟಣವನ್ನು ದಿಟ್ಟತನದಿಂದ ಪಟ್ಟದ ರಸನಾಗಿ ನಡೆಯುವ ದುರ್ಯೋಧನ ತಮ್ಮ ದುಶ್ಯಾಸನ ಮಹಾರಾಜನಂದ ಅಡಿಗಡಿಗೆ ಜಾತ್ರೆಯ ಮಾಡಲು ಸಾರಥಿ ಸಭಾಮಂದಿರಕ್ಕೆ ಬಂದ ಕಾರಣವೆಂದು ಕೇಳಿದ ರಾಜ ರವಿಗೋಡಿ ತೇಜ
ಎಲ್ಲ ಸಾರಥಿ ಭೂಪತಿ ದುರ್ಭೇದವಾದ ಲೋಹಗಳಿಂದ ನಿರ್ಮಿತವಾದ ಕೋಟಿ ಕೊತ್ತಲಗಳಿಂದಲೂ ಮುಗಿಲನ್ನು ಮುದ್ದಿಸುವ ಸ್ಫಟಿಕದ ನೆಲಕಟ್ಟಿದ ರಾಜ ಬೀದಿಗಳಿಂದ ವಿರಾಜಿಸುತ್ತಿರುವ ಈ ರಂಗಮಂಟಪಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಹೌದು ಭೂಪತಿ. ಹಾಗಾದರೆ ಚತುರ್ವೇದ, ವೇದ, ಶಾಸ್ತ್ರ, ಪುರಾಣ, ವೈದ್ಯ, ಶಿಲ್ಪಿ, ಸಾಂಸ್ಕೃತಿಕ ಕಾಮರೂಪ ಹಸ್ತಲಕ್ಷ್ಮಿ ಮೋಹಿನಿ ಕರ್ಮ ಕೃಷೀಕರಣಿ ದೃಶ್ಯ ಮಲ್ಲಶಾಸ್ತ್ರ ಅಗ್ನಿಸ್ತಂಭನ, ಜಲಸ್ತಂಭನ, ವಾಯುಸ್ತಂಭನ, ಸ್ತಂಭನ, ಇಂದ್ರಯಾನ, ಸಾರಥಿ ಭೂಪತಿ ಯೋಗ ಲಕ್ಷಣ, ಕಲಾ ಲಕ್ಷಣ, ಶೃಂಗಾರ ಲಕ್ಷಣ, ಗಜಾರೋಹಣ, ಸಾರೂಪ್ಯ ಸಂಗೀತ ಸಂಗ್ರಹದೊಳಗೆ ದೂರ ಧೀರಾಗ್ರಗಣ್ಯ 64 ವಿದ್ಯಂಗಳಲ್ಲಿ ಬುದ್ಧಿವಂತನಾದ ನಮ್ಮ ಅಗ್ರಜನಾದ ದುರ್ಯೋಧನನು ಕರೆಸಿದ ಆ ಕ್ಷಣ ಬರೋಣವಾಯಿತು ಸಾರಥ. ನಮ್ಮ ಅಗ್ರಜನನ್ನು ತೋರಬಹುದಾಗ್ತದೆ. ಸಣ್ಣ ದಂಡದ ಕೊಟ್ಟಿದ ಪ್ರಾಣಿಗಳನ್ನು ದಿಂದ ಕೆಡಹುವ ದಂಡದನ ನಮ್ಮ ಹಿಡಿದುಕೊಂಡ ಬರಲ ಭಾಗದ ಮಂಡಿತವಾದ ಸೂರ್ಯಮಂಡಲವನ್ನು ಈಗ ಈ ಭೂಮಂಡಲಕ್ಕೆ ಚಂಡ ಬಾಸುರನಾದ ಸಾವಿರ ಫಣಿಗಳುಳ್ಳ ಆದಿಶೇಷ ನಮ್ಮ ನಾಚಗೆಡವಂತ ಬಾಪ್ರ ಗಡನಂಗಲ ತಡವ ಗಡನ ದಟ್ಟ ಭಯಪಡಲ ನಿಮ್ಮ ಧಾಮದಲ್ಲಿರುವ ಯೋಚನೆ ಧಾಮದು ಶೀಘ್ರವಾಗಿ ಬೇಡ ಹಾಕಿದರೆ ಮಹೀತಲದಿ ಮಹಾವೀರನಾದ ಸಮಾಧರನ ಈ ದಾತ್ರಿಯಳು ನಮಗೆ ಶತ್ರುಗಳಾದ ಪಾಂಡ ಪುತ್ರನ ಪೂಜ್ಯವಾದ ರಾಜ್ಯವ ವಿಸ್ತಾರವಾದ ಮೀರಿದ ಸಂಪದವು ಸಾರಾದ ಮುಂದಿನಕ್ಕೆ ಸೂರ್ಯಗೊಂಡನು ಸಿದ್ಧರಾದ ಪಾಂಡವರು ಈಗ ನಮ್ಮ ಅಖಿಲ ಭಕ್ತರಾದ ಹಿರಿಯಾಗಿದ್ದರು ನೋಡ ಬುದ್ಧಿವಂತನಾದ ತಮ್ಮನೇ ದಿಕ್ಕು ದಿಕ್ಕಿನ ರಾಯರನ್ನು ಒಕ್ಕಲೆಕ್ಕೆ ಲೆಕ್ಕವಿಲ್ಲದ ದನಗಳನ್ನು ದಕ್ಕಿಸಿಕೊಂಡು ಅವರು ತಮ್ಮ ಅವರು ನಮಗೆ ಮರ ಹೊಕ್ಕರೆ ಅವರ ಸಿರಿಯು ನಮಗೆ ಧಕ್ಕಿತೆ ಸಂತೋಷ ಮುಕ್ಕಿತೆ ಹಾಗಾದರೆ ದಿಗ್ಗಗಲ ಪಾತಾಳ ಸರ್ಗಂಗಳಲ್ಲಿರುವ ಎಕ್ಕಳವಾದ ನಮ್ಮ ಸಂಪತ್ತು ಮುಚ್ಚಿದವರು ಯಾರಿಲ್ಲವ ದಿಕ್ಕಿ ಜನನ ಆರ್ಪಟವುಳ್ಳ ತಮ್ಮ ದಿಶ್ಯಾಸನ ಅಲ್ಲ ದುರ್ಯೋಧನ ನಿಲ್ಲಿಸು ಉತ್ತಮಳಂದು ತತ್ತರ ಕೊಡದ ಹತ್ತಿದ ಕೋಪದಿಂದ ಎತ್ತೆತ್ತಲ ಬಿಡದ ಗುರುಕುಲಾಂಬುದಿಗೆ ಚಂದ್ರ ಪ್ರಾಯನಾದ ಅಣ್ಣ ದುರ್ಯೋಧನ ದಿಶ್ಯಾಸನ ನಿಮ್ಮ ಅಪ್ಪನ ಆಯುಧಂದರ ಆ ಪಾಂಚಾಲಿಯ ಜಡಮಡಿಯಂಪಡು ಎತ್ತರವನ್ನು ಬರುವಣ ಅಣ್ಣ ರಾಜಾಜ್ಞೆಗಣ್ಣ ಒಟ್ಟು ತಲಪದ ಅಕ್ರಮನಾದ ತಮ್ಮ ದಿಶ್ಯಾಸನ ಅಣ್ಣ ದುರ್ಯೋಧನ ಚಂಡ ಪ್ರಚಂಡ ಭುಜಬಲಾರ್ದಣ್ಣ ಎಂದು ರಾಯಣ ಆ ಪಾಂಚಾಲಿಯ ಗಂಡರೈವರು ಕಣ್ಣಾರ ಕಂಡು ಈಗ ಅಲ್ಲ ಅಗ್ರದ ಸಭಾ ಮಂಡಲದಲ್ಲಿ ದ್ರೌಪದಿಗಳನ್ನು ಕೊಂಡು ಮಾಡುವುದಕ್ಕೆ ಮಂದವಾಗ್ತಾರನಾದ ಇಂದ್ರೇಶನ ಕ್ರಮವು ನಮಗೆ ಹೊಂದಿಹೋದು ಅಲ್ಲ
ಅಕ್ಕದ ಸುಂದರಿ ಮಣಿಗಳಾದ ದ್ರೌಪದಿಯನ್ನು ಕೊಂದನಿಂದ ಸಹ ಸಿಂಹವೈರಿಸಿರುವಂತೆ ತಮ್ಮನೇ ಚಂಡ ಪ್ರಚಂಡ ಬುಧಬಲ ಚಂಡ ಎಂದು ರಾಜರಿಗೆ ಗಂಡದಲ್ಲಿ ಗಂಡನೆಂದು ಮೆರೆಯುವ ಅಣ್ಣ ದುರ್ಯೋಧನ ಅಮ್ಮ ನಿಸ್ಸಾಧನ ನಿಮ್ಮ ಮಕ್ಕಳ ಪ್ರಕಾರ ಪಾಂಡವರ ಪತ್ನಿಯರಾದ ದ್ರೌಪದಿಗಳನ್ನು ಎಳೆದುಕೊಂಡು ನಿಮ್ಮ ಹಡಿನಾವರಲ್ಲಿ ತಂದು ನಿಲ್ಲಿಸುವನು. ಅಲ ಜಾಗೃತಿಯಿಂದ ನೇಮವನ್ನು ಕೊಡಲಾಗುತ್ತದೆ. ಅರಸು ಜನರ ಮುತ್ತಿನ ಮಣಿಯನ್ನು ತಪ್ಪುವ ತಮ್ಮ ವಿಶ್ವಾಸನ ಅಣ್ಣ ದುರ್ಯೋಧನ ಅಡಿಗಡಿಗೆ ಕೇಳದೆ ಸಡಗರಕ್ಕೆ ಬರಲ ಬೇಡದ ನಿರ್ತಿಗೆ ಮರಿಯಾಗಿ ಇದಕ್ಕೆ ತಪ್ಪಬೇಡ ಅಕ್ಕದ ರಾಜಪುಂಗವರನ್ನು ಮಾನಭಂಗ ಮಾಡಿದ ಹೆಂಗಸನನ್ನು ಕಣ್ಣೆಡಿಸಿ ಅಣ್ಣ ದುರ್ಯೋಧನ ಅಡಿಗಡಿಗಾವಲ ನುಡಿಗಳನ್ನು ಕೇಳುವುದಿಲ್ಲ, ಸಡಗರಕ್ಕೆ ಮರಳ ಬೇಡುವುದಿಲ್ಲ, ಬೇಡವ ದೈನ ವೃತ್ತಿಯನ್ನು ಆಡುವುದಿಲ್ಲ, ದಾನದ ಮರ್ಯಾದೆಯನ್ನು ಕೊಡುವುದಿಲ್ಲ. ತಪ್ಪನ ತಂದೊಪ್ಪಿಸಲು ಇದಕ್ಕೆ ತಪ್ಪುವುದಿಲ್ಲ. ಜಾಗೃತೆಯನ್ನು ನೇಮವನ್ನು ಕೂಡ ಹಾಕುವುದಿಲ್ಲ. ಅತಿ ಜಾಗೃತಿಯಿಂದ ವಾದವಂತನಾಗು ತಮ್ಮನ ಸಾರಥಿ ಗೋಮತಿ ನಮ್ಮ ಅಣ್ಣನ ಆಜ್ಞೆಯಾಯಿತು, ಇನ್ನೇತಕ್ಕೆ ತಡ. ದ್ರೌಪದಿ ರವ ಸ್ಥಳಕ್ಕೆ ರಥವನ್ನು ಬಿಡುವಂತನಾಗ ಸಾರಥಿ ಒಡಿದಿದೆ. ದಯ ತೋರ ಕರುಣಾಳು ಮಹದೇಶ್ವರ, ದಯ ತೋರ ಕರುಣಾಳು ಮಹದೇಶ್ವರ, ತೊರೆಯೋ ಶಶಿಶೇಖರ, ದಯ ತೋರ ಕರುಣಾಳು ಮಹದೇಶ್ವರ. ಹೇಗೆ ಪೂಜಿಸಲೆಂದು ನಾನರಿಯದಾದೆ, ಹೇಗೆ ಬಿಡಲಿ ಎಂದು ನಾ ತಿಳಿಯದಾದೆ. ಹೇಗೆ ಪೂಜಿಸಲೆಂದು ನಾನರಿಯದಾದೆ, ಹೇಗೆ ಬಿಡಲಿ ಎಂದು ನಾ ತಿಳಿಯದಾದೆ. ಬಂದೆ ನಿನ ನಂದಿ ಬಂದೆನು ಶರಣೆಂದೆ, ತಂದೆ ನಿನ ನಂದಿ ಬಂದನು ಶರಣೆಂದೆ. ಕೈ ಹಿಡಿದು ಕಾಪಾಡು ದಾರಿ ತೊಳೆಯ, ದಯ ತೋರ ಕರುಣಾಳ್ ಮಹದೇಶ್ವರ, ಮಹದೇಶ್ವರ, ಮಹದೇಶ್ವರ. ಪ್ರಾಣಕಾಂತೆ ಕಾಂತ, ಕಾಂತೆ, ನಿನ್ನ ಪಯಣವೆಲ್ಲಿಗೆ? ನಾನು ಹೋಗುವ ಪೈರಿನ ಪ್ರಶ್ನೆ ನಿನಗೆ ತಕ್ಕಬೇಕು. ಸತಿಗಳ ಮುಂದೆ ತಿಳಿಸಬೇಕು ಕಾಂತ. ಹಾಗಾದರೆ ಹೇಳುವುದನ್ನು ಕೇಳು. ಚೆನ್ನಾಗಿ ಹೇಳು. ನಿರ್ಮಲ ಚಿತ್ತನಾದ ಧರ್ಮಜನ ದ್ರೌಪದಿಗಳನ್ನು ಸೋತಿರುವನಾದ ಕಾರಣ ಎಳೆದುಕೊಂಡು ಹೋಗುವುದಕ್ಕೆ ಬಂದಿರುವನು. ಅಂತೆ ಕಾಂತ, ಅಂತೆ ನಾವು ನಿನ್ನ ಸತಿ ಪದ್ಮಗಾಂಧಿ. ಹೌದು ಸುಂದರಿ. ನೀನೇನು ಕೇಳಿದೆ, ನಾನೇನು ಕೇಳಿದೆ? ಎಲ್ಲಿಗೆ ಪಯಣವೆಂದು ಕೇಳಿದೆಯಲ್ಲ, ಹೌದಲ್ಲ? ದ್ರೌಪದಿಗಳನ್ನು ಎಳೆದುಕೊಂಡು ಬರುವುದಕ್ಕೆ ಹೋಗುವನು. ಹಾಗೆ ಹೇಳು. ಹೌದು ಸುಂದರಿ. ಕಾಂತ, ಅಂತೆ ಭಾರತ ಪ್ರತಿರಥೆಯಾದ ಆ ಪಾಂಚಾಲಿಯನ್ನು ಎಳತರಲ್ಲ ಹೊರಟಿರುವೆಯ ಕಾಂತ? ಅಣ್ಣನ ಆಜ್ಞೆಯಾಗಿರುವುದು ಕಾಂತೆ. ನೀನು ಅರ್ಜುನಿಗೆ ಎದುರಾಗುವೆಯ? ಭೀಮಸೇನರು ನಮ್ಮಣ್ಣನ ಕೈ ಕೆಳಗೆ ಬಿದ್ದು ಒದ್ದಾಡುತ್ತಿರುವರು ಕಾಂತೆ. ಕಾಂತ, ಅಂತೆ ಭೀಮ ಅರ್ಜುನನ ಗೆದ್ದು ಆ ದ್ರೌಪದಿಯನ್ನು ಎಳತರಲು ನಿನ್ನಿಂದ ಸಾಧ್ಯವಿಲ್ಲ. ಸಹಜವಾಗಿ ಸಾಧ್ಯವಾಗುವುದು. ಕಾಂತ, ಅಂತೆ ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು. ಸುರವೀರ, ಸುರಧೀರ,
ಯಾರು ಪಾರ್ಥನ ಎಂಬುದು ಹೆಸರು ಗೊತ್ತಿದೆಯಾ ಕಾಂತೆ? ಅವನೆಂಥವನು? ಅವನಂತಹ ಸೂರ್ಯನು ನಮ್ಮನ್ನ ಕೈ ಕೆಳಗೆ ಬಿಟ್ಟು ಮಾತಾಡ್ತಾರೋ ಆತ ಕಾಂತೆ. ಮೂರು ಲೋಕದ ವೀರನ ಪಾರ್ಥನ. ಪಾಶುಪಥವನ ಪರರಂಥನ. ಕಾಂತ, ಭೀಮನು ಯಾರು ಗೊತ್ತೇ? ಅಂತ ಭೀಮನು ಸೂರ್ಯನಾಗಿದ್ದರೆ ಹೆಂಡತಿಯನ್ನು ಯಾತಕ್ಕೆ ಸೋತಿರುವರು? ಭೀಮನನ್ನು ಗೆದ್ದ ಪಾಂಚಾಲೆಯನ್ನು ಎತ್ತಲು ನಿನ್ನಿಂದ ಸಾಧ್ಯವೇ? ಸಹಜವಾಗಿ ಸಾಧ್ಯವಾಗುವುದು? ಬೇಡ ಕಾಂತ, ಆಗುವುದಿಲ್ಲ ಕಾಂತೆ. ಸತಿಯಳ ಮಾತು ಕೇಳು. ಅದು ಹೇಳು, ಚೆನ್ನಾಗಿ ಹೇಳು. ಕಾಂತ, ಬಂಡಿ ಬಂಡಿ ಅನ್ನವ ತಿನ್ನುವ ಜೀವನ. ಎನ್ನಯ ಮಾತಿಗೆ ಮನ್ನಣೆ ನೀಡು, ನಿನ್ನಯ ಛಲವನ್ನು ದೇವರ ಮಾಡು, ನಿನ್ನಯ ಛಲವನ್ನು ದೇವರ ಮಾಡು. ಗುಣವಂತ ಮತಿವಂತ ಪಾಂಡವರು ಏಕೆ ನಿನ್ನ ಪಂಥ, ಕೇಳಿನ ಮಾತನ ಪ್ರಿಯ ಕಾಂತ. ಕಾಂತ, ಕಾಂತೆ, ಪರಮ ಪ್ರತಿರತೆಯಾದ ಆ ಪಾಂಚಾಲಿಯನ್ನು ಎಳತರಲು ನಿನ್ನಿಂದ ಸಾಧ್ಯವಿಲ್ಲ. ಸಹಜವಾಗಿ ಆಗುವುದು. ಭೀಮ ಅರ್ಜುನಿಗೆ ಎದುರಾಗಬೇಡ, ಪಾಂಡವರ ಪಂಥವನ್ನು ಬಿಡು ಎಂದು ಕೇಳಿವನ ಕಾಂತ. ಬಿಡು ನಿನ್ನ ಪಂಥ. ಹೇ ಎನ್ನ ಸಡಗರದ ಮಡದಿ ಮಣಿಗಳಾದ ಪದ್ಮಗಂಧಿಗೆ, ಸಿದ್ಧಾಂತಪುರದೊಳಗೆ ನೀನು ಇದ್ದಿ ಕಡುಮಧ್ಯಳಾದ ನಿನ್ನಗೆ ಇಖೋ ಈ ರಾಜಕಾರದ ಸುದ್ದಿಗಳನ್ನು ಗೊತ್ತು? ಭಕ್ಪುರ ನಮಗೆ ಕೇಡು ಮಾಡಿದ ಆ ಪಾಂಡವರ ಸತಿಗೆ ಪ್ರತಿ ಮಾಡುವುದು ರೂಢಿಯೇ ಸರಿ. ಹಾಸಿಗೆ ನಡೆಯೇ ಮೂರ್ಖ. ಕಾಂತ, ಕಾಂತೆ, ಸತ್ಯಳ ಮಾತನ್ನು ಮೀರಿದೀಯ? ಸಹಜವಾಗಿ ಮೀರುವನು. ಮೀರಬಾರದು ಕಾಂತ. ಅದು ಎಂದಿಗೂ ಸಾಧ್ಯವಿಲ್ಲ ಕಾಂತೆ. ಪಂಥವನ್ನು ಬಿಡಬೇಕು. ಬಿಡುವುದಿಲ್ಲ ಕಾಂತೆ. ಪಾಂಚಾಲಿಯನ್ನು ಎಳತರಬೇಡ. ಸಹಜವಾಗಿ ಪಾಂಡವರಿಗೆ ಶ್ರೀಕೃಷ್ಣನ ಬೆಂಬಲವಿರುವುದು. ನನಗೆ ನಮ್ಮಣ್ಣನ ಬೆಂಬಲವಿರುವುದು. ಕಾಂತ, ಅಣ್ಣನ ಆಜ್ಞೆಯನ್ನು ಬಿಡು, ಸತಿಯಳ ಮಾತನ್ನು ಕೇಳು. ಅಣ್ಣನು ತಂದೆ ಸರಿಸಮಾನವೆಂದು ವೇದವೂ ಇರುವುದು ಕಾಂತೆ. ಕಾಂತ, ಕಾಂತೆ, ನಿನ್ನ ಮಾತು ಕೇಳುವುದಿಲ್ಲವೇ? ಅದು ಎಂದಿಗೂ ಸಾಧ್ಯವಿಲ್ಲ. ಸತಿಯಳ ಮಾತನ್ನು ಕೇಳು. ವಿನಾಶಕಾಲಕ್ಕೆ ವಿಪರೀತ ಬುದ್ಧಿ ಸಲ್ಲಲು ಎಂತ ಸತ್ಯ. ಕಾಂತೆ, ಪಾಂಡುರಾಜ ನಂದನ ರೈವರು ನಿಮ್ಮ ಮೋಸಕ್ಕೆ ಮೋಸಿಗರು. ಪಾಂಡುರಾಜ ನಂದನ ರೈವರು ನಿಮ್ಮ ಮೋಸಕ್ಕೆ ಮೋಸಿಗರು. ಧ್ರುಪದರಾಜ ಸುತ ಮಹಾಪತಿರತೆ. ಕಾಂತ, ದ್ರುಪದರಾಜ ಸುತೆ ಮಹಾಪತಿರತೆ. ದ್ರೌಪದಿ ನಂದರೆ ಬರುವುದು ತೊಂದರೆ. ನಮ್ಮಣ್ಣನ ಆಜ್ಞೆಯಾಗಿರುವುದು ಕಾಂತೆ. ಕಾಂತ, ಕಾಂತೆ, ಸತಿಯಳ ಮಾತನ್ನು ಕೇಳು.
ಶ್ರೀಕೃಷ್ಣನ ಬೆಂಬಲವಿರುವುದು. ಪಾಂಚಾಲಿಯಲ್ಲಿ ಎಳತರಬೇಡವೆಂದು ಕರಮುಗಲಿ ಸ್ಥಿರವಾಗಿ ಬೇಡಿಕೊಳ್ಳುವನು ಪಂಥವನ್ನು ನಿಲ್ಲಿಸಿರಲ್ಲ ಭಕ್ತಿ ಸಂಪನ್ನ. ಎಲೆ ಮಡದ ಶಿರೋಮಣಿ ಖಟರೋಧಾಧಿಪನಾದ ಕಾಲರುದ್ರನ ಉದ್ರೇಕದಿಂದ ಬಂದರ ಎಲ್ಲ ಸೌರದಿಂದ ಆ ಭಂಡ ಭೀಮಾರ್ಜುನರನ್ನು ಯುದ್ಧದ ಛದ್ದು ಅಂತೆ ಕಾಂತ ಎನ್ನಯ ತೋಳ್ಬಲದಿಂದ ಸಾವಿರ ಬೋಳು ಸೀಳಿ ಗಗನ ಮಂಡಲಕ್ಕೆ ತೋರು ಬಿಡುವನು ನಡೆ ನಮಗೆ ಎನ್ನ ಪ್ರಾಣ ಕಾಂತ ಕಾಂತೆ ಪ್ರಾರ್ಥನಾ ಪ್ರಿಯ ಸತಿ ಪರಮಾಪತಿರತ ದ್ರೌಪದಿ ಪ್ರಾರ್ಥನಾ ಪ್ರಿಯ ಸತಿ ಪರಮಾಪತಿರತ ದ್ರೌಪದಿ ಪರನರ ಸುಖ ಬೇಡ ಪ್ರಿಯ ಸಖ ಪರನರ ಸುಖ ಬೇಡ ಪ್ರಿಯ ಸಖ ಎಲ್ಲ ಮಾತು ಕೇಳ ಮಹಾಸುಖ ಪ್ರಾರ್ಥನಾ ಪ್ರಿಯ ಸತಿ ಪರಮಾಪತಿರತ ದ್ರೌಪದಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಮನವಾಳ ಇಂಥ ಛಲವನ್ನು ಏತಕ್ಕೆ ಸಾಧಿಸುತ್ತಿರುವಿ? ಅಣ್ಣನ ಆಜ್ಞೆಯಾಗಿರುವುದು ಕಾಂತೆ. ಕಾಂತ, ಕಾಂತೆ ಅಣ್ಣನ ಆಜ್ಞೆಯನ್ನು ಬಿಡು. ದ್ರೌಪದಿಯು ನಿನಗೆ ಏನಾಗಬೇಕು? ಅತ್ತಿಗೆಯಾಗಬೇಕು. ಹೌದು ಸತ್ಯ. ಅತ್ತಿಗೆ ಎಂದರೆ ಹೆತ್ತ ತಾಯಿಯ ಸಮಾನ. ಆದರೆ ನಮ್ಮಣ್ಣನ ಆಜ್ಞೆಯಾಗಿರುವುದು ಕಾಂತೆ. ಪಾಂಚಾಲಿಯನ್ನು ಎಲ್ಲ ತರುವುದು ನಮ್ಮ ಧರ್ಮವಲ್ಲ. ಅಣ್ಣನ ಆಜ್ಞೆಯಾಗಿರುವುದು ಕಾಂತೆ. ಅಣ್ಣನ ಮಾತನ್ನು ಬಿಟ್ಟು ತಿಳಿದು ನೋಡು. ಪಾಂಡವರ ಪಂಥವನ್ನು ಬಿಡು. ಪಾಂಚಾಲಿಯನ್ನೇ ಎಳತರಬೇಡ ಸುಲಭವಾಗಿ ಬೇಡಿಕೊಳ್ಳುವ ಕಾಂತ ಮಹಾಗುಣವಂತ. ಅಹೇ ವಾರಿಸದಂತೆಯೇ ಕೇಳು. ಎನ್ನಗೆ ಈಡು ಜೋಡಲ್ಲದ ಆ ಕಪಟ ಕಳ್ಳ ಕೃಷ್ಣನು ಎನ್ನಗೆ ಈಡಾಗವನೇನು ಗೆಲುವ ಮೂಢಮತಿ. ಬಹುನಿಷ್ಠೆಯಿಂದ ಮಾತನ್ನಾಡು, ಯಾತಕ್ಕೆ ಭ್ರಷ್ಟ ಮಾತುಗಳನ್ನಾಡುವ ತತ್ವದಂದೆ ಈ ಮಾತಿಗೆ ಮತ್ತೇನಂದೆ? ಓ ಪ್ರಿಯತಮ, ಪ್ರಿಯತಮ, ಪ್ರಿಯತಮ.
ನಿನ್ನ ಹಠವನ್ನು ಬಿಡು. ಕೇಳು ಬರುವಾಗ ಕೂಡುವುದು ದುರ್ಬುದ್ಧಿ ಎಂದ ಹಾಗೆ ನಿನಗೆ ತಕ್ಕಿ ಇಂಥ ದುರ್ಬುದ್ಧಿ ಮೂಡಿತು. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಸತಿಯರ ಮಾತನ್ನು ಧಿಕ್ಕಾರ ಮಾಡಬೇಡ. ಪಾಂಚಾಲಿಯನ್ನು ಎಳತರಬೇಡ. ಪಾಂಡವರ ಪಂಥವನ್ನು ಬಿಡಿ ಎಂದು ಬೇಡಿಕೊಳ್ಳಬೇಡ ಕಾಂತ ಮಹಾಗುಣವಂತ. ಅಹೇವಲ್ಲವೇ ಪಾಂಡವರನ್ನ ಈ ಸಭಾಸ್ಥಾನದಲ್ಲಿ ಕರೆತಂದ ಮಾನಭಂಗ ಮಾಡಬಾರದಂತ ಕರಮಗದು ಹೇಳುವುದಕ್ಕೆ ಬರವಲ್ಲ. ಈ ಮಾತು ಎಷ್ಟು ಮಾತ್ರಕ್ಕೂ ಬರವಲ್ಲ. ನಿನ್ನ ಮಾತು ನಾನು ಕೇಳುವುದಿಲ್ಲ. ಕಾಂತೆ ಬಿಡಲು ಮನದು ತಿಂತೆ. ಕಾಂತ, ಮನದ ಚಿಂತೆಯನ್ನು ಬಿಡಿ ಎಂದು ಹೇಳಿದೆಯಾ? ಹೌದು ಕಾಂತೆ. ಬೇಡ ಕಾಂತ, ಅದೇನು ಚೆನ್ನಾಗಿ ಹೇಳು. ಸರಿಯಲ್ಲ. ಅದು ಎಂದಿಗೂ ಸಾಧ್ಯವಿಲ್ಲ. ಹೋಗಬೇಡ. ನಾನು ನಿಲ್ಲುವುದಿಲ್ಲ. ಪಾಂಚಾಲಿಯನ್ನು ತರಬೇಡ. ಸಹಜವಾಗಿ ಹೇಳುತ್ತರವನು. ಬೇಡ ಕಾಂತ, ನಿನ್ನ ಮಾತು ಕೇಳುವುದಿಲ್ಲ ಕಾಂತೆ. ಯಾರ ಮಾತು ಕೇಳಲಿ? ನಮ್ಮಣ್ಣನ ಮಾತನ್ನು ಕೇಳುವೆ. ಅಣ್ಣನಾಗ್ಲೇನೆ ಬಿಡಬೇಕು. ಅಣ್ಣನ ತಂದ ಸರಿ ಸಮಾನವೆಂದು ಶ್ರುತಿ ಇರುವುದು ಕಾಂತೆ. ನಿನ್ನ ಕಷ್ಟ ಸುಖದಲ್ಲಿ ಸಮಭಾಗಿ ಆದರೂ ನಾನಲ್ಲವೇ? ನಾನು ಏನಾದರೂ ಚಿಂತೆ ಇಲ್ಲ. ಅಣ್ಣನ ಮಾತನ್ನು ಕೇಳು. ಅಣ್ಣನ ಮಾತನ್ನು ಬಿಟ್ಟು ಬಿಡು. ಎಂದಿಗೂ ಬಿಡುವುದಿಲ್ಲ. ಬಿಡಬೇಕು. ಬಿಡುವುದಿಲ್ಲ ಕಾಂತೆ. ಹೋಗಬಾರದು. ಸಹಜವಾಗಿ ಹೋಗುವುದು. ಹೋಗಬಾರದು ಕಾಂತ. ಹೋಗುವುದು ಕಾಂತೆ. ಪಾಂಚಾಲಿಯನ್ನು ಎಳತರಬೇಡ. ಸಹಜವಾಗಿ ಹೇಳಲು ಬರುವುದು. ನಿನಗೆ ಕೇಡು ಬರುವುದು. ಏನು ಬಂದಿರೋ ಚಂದ ಎಲ್ಲ ಹೇಳುತ್ತೇವೆ. ದ್ರೌಪದಿಯನ್ನು ಅತ್ತಿಗೆ ಆಗಬೇಕು. ಆದರೂ ಚಿಂತೆ ಇಲ್ಲ. ನಮ್ಮಣ್ಣನ ಆಜ್ಞೆಯನ್ನು ಹೇಳುವುದಿಲ್ಲ ಕಾಂತ. ಕಾಂತೆ. ಹೇಳುವುದು ಏನು ಚೆನ್ನಾಗಿ ಹೇಳು. ಪ್ರೇಮ ಕಾಂತನೇ ಎಲ್ಲ ಪ್ರಿಯತಮನೇ. ಪ್ರಾಣೇಶ್ವರ, ಪ್ರಾಣಕಾಂತ, ಕಾಣಕಾಂತೆ. ಜಗಜ್ಜಟ್ಟಿಯಾದ ಆ ಭೀಮನು ಮಹಾವೀರನು. ಅಂತ ಭೀಮನು ನಮ್ಮಣ್ಣನ ಕೈ ಕೆಳಗೆ ಬಿದ್ದು ಒತ್ತಾಡುತ್ತಿರುವುದು ಕಾಂತೆ. ಕಾಂತ, ಬಂಡಿ ಬಂಡಿ ಅನ್ನ ತಿನ್ನುವ ಆ ಭೀಮನಲ್ಲಿ ನೀನಲ್ಲಿ. ಆ ಬಂಡಿ ಬಂಡಿ ಅನ್ನ ತಿನ್ನುವ ಬಂಡ ಭೀಮನ ಭಯ. ಕಾಂತ, ಭೀಮನನ್ನು ಜಯಿಸಿ ಪಾಂಚಾಲಿಯನ್ನು ಎಳತರುವಿಯ? ಸಹಜವಾಗಿ ಹೇಳುತ್ತಾರೆ. ಸಾಧ್ಯವಿಲ್ಲ. ಸಾಧ್ಯವಾಗುವುದು. ಪಾಂಚಾಲಿಯನ್ನು ಎಳತರಬೇಡ. ಸಹಜವಾಗಿ ತರುವೆನು. ಸ್ಥಿರವಾಗಿ ಬೇಡುವೆನು. ನೀನು ಎಷ್ಟು ಎಷ್ಟು ಮಾತ್ರ ಹೋಗಬೇಡ ಕಾಂತ. ಇಲ್ಲಿಗೆ ನಿಲ್ಲಿಸು ನಿನಪನ್ನ. ಅಹೇ ಕಾಂತೆ, ನಿನಗೆ ಹಿಡಿದಿರುವುದು ಆ ಮತಿಭ್ರಷ್ಟರಾದ ಪಾಂಡವರ ಚಿಂತೆ. ಅಹೇ ಕಾಂತೆ, ಕಾಂತ, ತಿಂಡಿ ಬಾಕನಾದ ಬಂಡ ಭೀಮನ ಭಯಕ್ಕಂಜೆ ಅಳಕವದಿಯತಕ್ಕೆ ಬಾಪುರೇ ಆ ಪುಂಡ ದ್ರೌಪದಿ ಮಾನವ ಚೂರ ಮಾಡುವುದು ಖಂಡಿತವಾಗಿ ಬಿಡುವುದಿಲ್ಲ. ಹೇಳಿದರೆ ನಾನು ಕೇಳುವುದಿಲ್ಲ ಕಾಂತೆ. ಬಿಡದನ್ನು ಮಾಡುತ್ತಿದ್ದೆ.
ಎಷ್ಟು ಹೇಳಿದ್ರೆ ನಿನಗೆ ಅರ್ಥ ಬರಲಿಲ್ಲ. ಅರ್ಥವಾಗಬಹುದು ಕಾಂತೆ. ಅಣ್ಣನ ಆಜ್ಞೆಯನ್ನು ಮೀರುವುದಿಲ್ಲ ಈ ತಮ್ಮ ದಿಶಾ. ತಿಳಿದು ನೋಡು ಕಾಂತ. ತಿಳಿದೇ ನೋಡುವನು ಕಾಂತೆ. ಆಲೋಚಿಸು. ಆಲೋಚನೆ ಮಾಡಿ ಹೇಳುವನು ಕಾಂತೆ. ಕೊನೆಯದಾಗಿ ಹೇಳು. ನೀನು ಹೆಚ್ಚು ಕೇಳಿದರೂ ನಾನು ಕೇಳುವುದಿಲ್ಲ ಕಾಂತ. ಹಾಗಾದರೆ ಹೇಳುವೆನು ಕೇಳು. ಸತಿಯರ ಮಾತನ್ನು ಧಿಕ್ಕಾರ ಮಾಡಿ ಲೋಕದಲ್ಲಿ ಅಪಕೀರ್ತಿಯ ಗುರಿಯಾಗಬೇಡ. ಸಾಧ್ಯವಿಲ್ಲ ಕಾಂತೆ. ಹೇಳುವೆನು ಕೇಳು. ಪ್ರಾಣೇಶ್ವರ ದ್ರೌಪದಿ ಕಾಂತಿಗೆ ಬೇಡಿಕೊಳ್ಳುತ್ತಿರುವೆನು. ಆ ಪಾಂಚಾಲಿಯನ್ನು ಎಳತರ ಬೇಡ, ಸ್ಥಿರವಾಗಿ ಬೇಡಿಕೊಳ್ಳುವವರನ್ನ ಬುದ್ಧಿ ಸಂಪನ್ನ. ಈ ಬಂಡ ಮುಂಡ ಎಂ ಚಂಡಿಕ ಕೈ ಕೊಟ್ಟು ದಬ್ಬವಂತರಾಗ ಜಾಗೃತ ಅದೇ ಪ್ರಕಾರವಾಗಿ ಜಾಗೃತಿಯಿಂದ ದ್ರೌಪದಿಯರ ಸ್ಥಳಕ್ಕೆ ರಥವನ್ನು ಬಿಡುವಂತನಾಗ ಸಾರಥೆ ಒಳಿಸಿ ಕೈ ಜಾಗೃತ. ದ್ರೌಪದಿ
ಪ್ರಕಾಶದಂತ ತಳನ ಪ್ರಜ್ವಲಿಸುವ ತೀರ್ಥ ಹೇಮ ಪ್ರಕಾಶಗಳನ್ನು ಎಷ್ಟು ಶೋಭಾಯಮಾನವಾಗಿ ಕಾಣುತ್ತೆ ಹೇಳಲ್ಲ ಸಾರಥ. ಈ ದ್ರೌಪದಿ ಎಂದು ಪೂರ್ವ ಎಲ್ಲ ಸಾರಥಿ ಇದು ಅಲ್ಲದೆ ಮಧುನ್ಮತ್ತಳಾಗಿ ಹಟ್ಟಹಾಸದಿಂದ ತನ್ನ ಸ್ವಯಂವರ ಕಾಲದಲ್ಲಿ 56 ದೇಶಾಧಿಪರ ಮುಖಭಂಗಿತರಾಗವ ಕಾಲದಲ್ಲಿ ನಲಿದು ನಗುತ್ತ ಸಕ್ಕಿನಿಂದ ಬೆರೆಯ ಈ ದ್ರೌಪದಿಯ ಸೊಬಗನ್ನು ನೋಡಿದೆಯ. ಸಾರಥಿ ಈ ದ್ರೌಪದಿಗಳನ್ನು ಸೃಷ್ಟಿ ಮಾಡುವುದಕ್ಕಾಗಿ ಸೃಷ್ಟಿಕರ್ತನಾದ ಬ್ರಹ್ಮನು ಎಷ್ಟು ದಿವಸಗಳಿಂದ ಕಷ್ಟಪಟ್ಟಿರುವನೋ ಹೇಳೋ. ಸಾರಥಿ ಸಾರಥಿ ಏನು ತುಟಿಯು, ಏನು ಬಣ್ಣ, ಏನು ನಾಚಿಕೆ, ಏನು ಮುಂಗರಳು, ಏನು ಕಣ್ಣುಪ್ಪು, ಏನು ದಂತಪಟ್ಟಿಗ. ಸಾರಥಿ ಈಕೆಯ ತುಟಿಯ ಬಣ್ಣವನ್ನು ನೋಡಿ ತೊಂಡೆ ಹಣ್ಣು ನಾಚಿಕೆಗೊಂಡು ಊರೊಳಗೆ ಇರಲಾರದ ಭಕ್ರ ಹಡಿಗೆ ಬಡಿತು. ಈಕೆಯ ದಂತ ಪಂಕ್ತಿಗಳನ್ನು ನೋಡಿ ದಾಳಿಂಬರೆ ಹಣ್ಣು ತನ್ನಷ್ಟಕ್ಕೆ ತಾನೇ ಎಂದು ಪರಿಗಣಿಸಿಕೊಂಡಿತು. ಇಂಥ ದ್ರೌಪದಿಗಳನ್ನು ಕೂಡಿದ ಆ ಪಾಂಡವರ ಪಲ್ಲವ ಎಷ್ಟೆಂದು ಹೇಳಲಿ. ಸಾರಥಿ ದ್ರೌಪದಿ ಬಳಿಯ ರಾಜಸೂಯಾಗ ಕಾಲದಲ್ಲಿ ನಮ್ಮ ಅಗ್ರಜನನ್ನ ಅಪಹಾಸ್ಯ ಮಾಡಿದ ಈ ದ್ರುಪದ ನಂದನೆಯ ಸಕಾಲಕ್ಕೆ ಸರಿಯಾಗಿ ನಿನ್ನಿನ ಜೂಜದಲ್ಲಿ ಭಪ್ರ ಗಪ್ಪನ ಇವಳನ್ನು ಎಳೆದುಕೊಂಡು ಹೋಗಿ ಅರಮನೆ ರಾಜರ ಸಮುದಾಯದಲ್ಲಿ ಇವಳ ಮರ್ಯಾದೆಯನ್ನು ಕಳೆದು ಧರಣಿಪತಿಯಾದ ಕುರುಪತಿ ಜಲವಂ ತೀರಿಸವನ ಸಾರಥ ನನ್ನ ಕುಟುಂಬದ ಪರಾಕ್ರಮ ರೀತಿ. ಒಳಗಡೆ ಏನು ಮಾಡುತ್ತಿರುವೆ? ಹೊರಗೆ ಬಾರೆ ಅಮ್ಮಯ್ಯ.
ಕರೆಸಿದ ಕಾರಣವೇನು ತಾಯಿ? ಸಖಿ ಮಣಿ, ಅಮ್ಮಯ್ಯ, ನಮ್ಮ ದ್ವಾರದಲ್ಲಿ ಯಾರೋ ಬಂದಂತೆ ಕಾಣುವುದು ವಿಚಾರ ಮಾಡಿ ನೋಡು. ಅದಕ್ಕೆ ನಾನೇನು ಮಾಡಿದ ತಾಯಿ? ಅವರನ್ನು ವಿಚಾರ ಮಾಡು ಸಖಿ. ಏನೊಂದು ವಿಚಾರ ಮಾಡಿದ ತಾಯಿ? ಅಣ್ಣಯ್ಯ ನೀನು ದಾರು ಇಲ್ಲಿಗೆ ಬಂದ ಕಾರಣವೇನೆಂದು ವಿಚಾರ ಮಾಡು ಸಖಿ. ಅಣ್ಣಯ್ಯ ಅನ್ನೋದು ತಣ್ಣಗೆ ಮಾಡಿದ್ರ? ನೀನೇನು ಭಯ ಪಡಬೇಡ, ವಿಚಾರ ಮಾಡು ಸಖಿ. ಆಗಲಿ ತಾಯಿ. ಎಲೆ ಸ್ತ್ರೀಯರೇ ನೀನುದಾರು. ಅಮ್ಮಯ್ಯ, ಸಖಿ, ಆತನ ನೋಡಿದ್ರೆ ಬಹಳ ಭಯವಾಗದ ತಾಯಿ. ಅಮ್ಮ ತಾಯಿ, ಸಖಿ ಮಣಿ, ಕಣ್ಣು ನೋಡಿದ್ರೆ ಕಲ್ಲಂಗಡಿ ಎಣ್ಣೆಗೆ ತಾಯಿ, ಬಾಯಿ ನೋಡಿದ್ರೆ ಹಳೆ ಭಾಷೆ ಬಾಯಾಗೆ ತಾಯಿ. ನನಗೆ ಬಹಳ ಭಯವಾಗುದು ಅಮ್ಮಯ್ಯ. ಅಮ್ಮ ಸಖಿ ಮಣಿ, ಅಮ್ಮಯ್ಯ, ನೀನೇನು ಭಯ ಪಡಬೇಡ, ವಿಚಾರ ಮಾಡಿ ನೋಡು. ಆಗಲಿ ತಾಯಿ. ಅಣ್ಣಯ್ಯ, ನೀನು ನಾನು ದುರ್ಯೋಧನ ತಮ್ಮ ದುಶ್ಯಾಸನ ಮಹಾರಾಜನು. ಅಮ್ಮ ತಾಯಿ, ಅಮ್ಮ ಸಖಿ, ದುರ್ಯೋಧನ ತಮ್ಮರದ ದುಶ್ಯಾಸ ಮಹಾರಾಜನ ಬಂದಿರುವಂತ ತಾಯಿ. ಏನು ನನ್ನ ಮೈದುನರ ಬಂದಿರುವನೇ? ಹೌದಾ? ನಿನಗೆ ಮೈದ್ರು, ನನಗೆ ಸ್ವಾತರ ಮಾವ. ಏತಕ್ಕಾಗಿ ಬಂದಿರುವನೆಂದು ವಿಚಾರ ಮಾಡು ಸಖಿ. ಅಣ್ಣಯ್ಯ, ಸ್ತ್ರೀಯರೇ ಏನು ಕಾರಣವಾಗಿ ಬಂದಿರುವಿ? ನಿರ್ಮಲ ಚಿತ್ತನಾದ ಧರ್ಮಜನ ಜೂಜದಲ್ಲಿ ದ್ರೌಪದಿಗಳನ್ನು ಸೋತಿರುವನಾದ ಕಾರಣ ನನ್ನನ್ನು ದ್ರೌಪದಿಗಳನ್ನು ಎಳೆದುಕೊಂಡು ಹೋಗುವುದಕ್ಕೆ ಬಂದಿರುವನು. ಸಖಿ, ನಿರ್ಮಲ ಚಿತ್ತನ ಧರ್ಮರಾಜರು ಜೂಜಿನ ಮುಖಾಂತರ ಸೋತಿರುವರಾದ ಕಾರಣ ನಿನ್ನನ್ನು ನನ್ನನ್ನು ಎಳೆದುಕೊಂಡು ಹೋಗಿ ನಿನ್ನನ್ನು ರಾಣಿ ವಾಸದಾಗ ಇಡ್ತಿರಂತ ನನ್ನ ಅತ್ತಿಕಾಗಿರ್ತಂತ ತಾಯಿ. ಅಮ್ಮ ಸಖಿ ಮಣಿ, ಅಮ್ಮಯ್ಯ, ಧರ್ಮಜನು ಜೂಜ ಮುಖದಿಂದ ಸಕಲ ಸಂಪತ್ತನ್ನು ಸೋತು ಬಿಟ್ಟನು. ಹೌದು ತಾಯಿ. ಅಯ್ಯೋ ನನಗೆ ಕುಂದು ಬಂದು ಒದಗಿತು. ಇದಕ್ಕೆ ಗತಿ ಏನು ಮಾಡಲು ಸಖಿ? ಸುಬ್ರಾಮ್ ಸಮಿತಿ. ಅಮ್ಮಯ್ಯ, ಸಖಿ, ನಾನು ಇನ್ನು ಹೋಗಿ ಬರಲ ತಾಯಿ. ಹೋಗಿ ಬರುವಂತಳಾಗು ಸಖಿ. ಹೇ ಪಾಂಚಾಲೆ, ಈ ಕಾಲದಲ್ಲಿ ನನ್ನ ಪ್ರಾಣನಾಥನಾದ ಧರ್ಮಜನ ಜೋಜದಲ್ಲಿ ನನ್ನನ್ನು ಭೀಮಾರ್ಜುನನ ಕುಲ ಸಹದೇವರನ್ನು ಸಾತ ಆದ ಕಾರಣ ಪಾಂಚಾಲಿ ಈಗಿನ ಸಮಯದಲ್ಲಿ ನಮ್ಮಣ್ಣನ ಕೂಡ ಸರಸ ಸಲ್ಲಾಪದಿಂದಿರುವಯ ಅಥವಾ ದಾಸಿಯಾಗಿರುವಯ ಈಗ ಈ ಎರಡರೊಳಗೆ ನಿನಗೆ ಧಾವನ ಶಾಶ್ವತ ಐಶ್ವರ್ಯ ವಶನಾದ ಅಪ್ಪ ಮೈದುನ, ಪಾಂಚಾಲಿ, ವಾದಿಯನ್ನು ಮಾಡದೆ ಆದರ್ಶಿಯನ್ನ ನುಡಿಯನ್ನು ಕೇಳು. ಅದೇನು ಚೆನ್ನಾಗಿ ಹೇಳು. ಪತಿಯಾದ ಧರ್ಮಜನು ಜೂಜ ಮುಖದಲ್ಲಿ ತನ್ನನ್ನು ಸೋತ ಮೇಲೆ ನನ್ನನ್ನು ಸೋತನೆ, ನನ್ನನ್ನು ಸೋತ ಮೇಲೆ ತಾನು ಸೋತನೆ. ತನ್ನನ್ನು ಸೋತ ಮೇಲೆ ನಿನ್ನನ್ನು ಸೋತರುವನು ಪಾಂಚಾಲಿ. ಈ ದುಡುಕುತನವ ನಿನಗೆ ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ? ವಿಚಾರ ಮಾಡಿ ನೋಡು ಮೈದುನ ಶಿಖಾಮಣಿ ಧೀಮಣಿ. ಎಲೆ ಪ್ರಫುಲಾದರಿ, ನಿನ್ನ ಚಾಟನುಟಿಗಳು ನಾನು ಪಾಠಿಸವನಲ್ಲ. ಪಾಂಚಾಲಿ, ಮೈದುನ, ನೀಟಾದ ಕುರುಕಲಕ್ಷಣ ಜನಪ ನಮ್ಮಣ್ಣನ ಮಾದಿದ ರಾಗತವಾದ ಅಪ್ಪಣೆ ಪ್ರಕಾರ ಈಗ ಅಲ್ಲಿ ಬುದ್ಧಿವಂತರು ನಿನ್ನ ತಪ್ಪು ಒಪ್ಪಗಳಿಗೆ ಒಪ್ಪಾಗಿ ಉತ್ತರ ಕೊಡವರು. ಮೈದುನ, ನಾವು ನಿನಗೆ ನೆಟ್ಟಗಾಗಿ ತೋರುವುದೇ? ಯಾತಕ್ಕೆ ತೋರುವುದು? ಮೈದುನ,
ಚೆನ್ನಾಗಿ ಹೇಳು. ನಾನು ಹೇಳುವುದನ್ನು ಚೆನ್ನಾಗಿ ಕೇಳು. ಅದೇನು ಸವಿಸ್ತಾರವಾಗಿ ಹೇಳು. ರೋತೆಯ ಸಭೆಗೆ ಕರೆವಾರೆ ನೀನು. ಮೈದಿನ ಚೆನ್ನಾಗಿ ಕೇಳು. ಅದೇನು ಸವಿಸ್ತಾರವಾಗಿ ಹೇಳು. ಅತಿ ದೂರ ನಿನಗೆ ಕಾಲ. ಮೈದಿನ ಚೆನ್ನಾಗಿ ಕೇಳು. ಅದೇನು ಸವಿಸ್ತಾರವಾಗಿ ಹೇಳು. ಅತಿ ದೂರ ನಿನಗೆ ಕಾಲ ಘಟಿಸಿತೆ ನೀನು ಭಂಡ ದೂರ ಸರೆಯ ಚತುರಮತೀತನಾದ ಅಪ್ಪ ಮೈದುನ ಚತುರ್ಮತಿಯುಳ್ಳ ದ್ರೌಪದಿ ಋತುಮತಿಯಾಗಿರುವ ಎನ್ನಂಥ ಪತಿರತಿಯನ್ನು ಈ ನೆರೆದಿರುವ ಸಭೆಯಲ್ಲಿ ಕರೆಯುವುದು ನ್ಯಾಯವೇ? ಯಾತಕ್ಕೆ ನ್ಯಾಯವಲ್ಲ. ಕೇಡು ನಿನ್ನ ಬೆನ್ನಿನ ಮೇಲೆ ಕಾದು ಕುಳಿತಿದೆ ಎಂದು ತಿಳಿ. ಅದು ಎಂದಿಗೂ ಸಾಧ್ಯವಿಲ್ಲ. ನಿನ್ನ ದುರ್ಮಾರ್ಗದ ರೀತಿಯನ್ನು ಬಿಟ್ಟು ಬಿಡು ಮೈದುನ ಶಿಖಾಮಣಿ ಭೀಮಣಿ. ಅಹೇ ಪಂಚ ಪಾಂಡವರ ಪಟ್ಟದ ರಾಣಿಗಳಾದ ದ್ರೌಪದಿ ಇಷ್ಟು ಮಾತುಗಳನ್ನು ಏತಕ್ಕೆ ಬಲು ನಿಷ್ಠೆಯಿಂದ ಆಡುತ್ತೆ. ಇಕೋ ನಿನ್ನ ಮುಟ್ಟಿದರೆ ಆಗುವ ಕೆಟ್ಟ ಕಾರ್ಯವೇನು? ಕೇಡು ಬರುವುದು. ಪಟ್ಟದ ರಸನಾದ ನಮ್ಮಣ್ಣನಿಗೆ ಇಷ್ಟವಾದ ಕಾರ್ಯಕ್ಕೆ ಬಂದು ನಿನ್ನ ಬಿಟ್ಟವಾಗಲಿಲ್ಲ. ದ್ರೌಪದಿ ನಿನ್ನ ಜಡ ಜಟದು ನಟ ನಟಗೆ ಚಕಟರ ಬಸದಿಂದ ನಿನ್ನ ಜಡಬಡಿ ಎಂಬಿಡು. ಎಳೆದುಕೊಂಡು ಹೋಗವನೇ ಮಾಡಿ ದುರ್ಮಾರ್ಗನೇ, ಅತ್ತಿಗೆ ಆದವಳನ್ನು ನಿನ್ನ ಹೆತ್ತ ತಾಯಿ ಸಮಾನವೆಂದು ತಿಳಿದುಕೋ. ಅಣ್ಣನ ಆಕೆಯಾಗಿರುವುದು ಪಾಂಚಾಲಿ. ಮೂರ್ಖನೇ, ಪಾಂಚಾಲಿ ಬೇರೆ ಕೇಳು. ದ್ರೌಪದಿ ಚಂಡವರ ದಂಡರಾದ ಪಾಂಡವರು ಗಂಡರು ಐವರಲ್ಲದೆ ಪರಪುರುಷರ ನೆರವನ್ನರಿಯದ ಎನ್ನ ಕೂಡ ಸರಸ ಮಾಡುವುದು ನಿನಗೆ ತರವಲ್ಲ. ಯಾತಕ್ಕೆ ತರವಲ್ಲ? ಈ ಸದಾ ಸಜ್ಜನರು ನಿನ್ನನ್ನು ಮೆಚ್ಚಲಾರರು. ಸಹಜವಾಗಿ ಮೆಚ್ಚುವರು. ಸುಮ್ಮನೆ ಎನ್ನ ಮಂದಿರವನ್ನು ಬಿಟ್ಟು ಹೊರಟು ಹೋಗುವ ಮೂರ್ಖ ಮಾಡಬೇಡ ಎನ್ನುವ ತರ್ಕ. ಅಹೇ ಪಂಕಜ ನೇತ್ರಿ ಭಿಂಕದ ಮಾತುಗಳೇಕೆ ಸಾಕು ಮಾಡು. ಶಂಕೆ ಇಲ್ಲದ ಜಂಕರಸೆ ಮಂಕದನದ ನುಡಿಗೆ ಬೇಡ. ಇಕೋ ನಿನ್ನ ಪುಣ್ಯಕ್ಕೆ ಹಿಡಿದ ನೋಡು. ಪಾಂಚಾಲಿ ಪಾಪಾತ್ಮರೇ, ದುಷ್ಟರಾಯರಮ್ಮ ನಷ್ಟಗೊಲಿಪ ಬಲಿಷ್ಠನಾದ ನಮ್ಮ ನನಗೆ ಭಪ್ರ ಪಾಂಚಾಲಿ ಮೂರ್ಖನೇ, ಐ ಭಲ ಭಲ ಎಷ್ಟು ಭಾಗ್ಯವಂತೆ ಆ ಅಧಮ ಪಾಂಡವರ ಕಾಂತೆ. ಬಿಡು ಅವರ ಚಿಂತೆ. ಮೂರ್ಖನೇ, ಹೇಳುವಿನ ಕೇಳು. ಚೆನ್ನಾಗಿ ಹೇಳು. ವಾಸುಕೇಶ ಶಯನ ಶ್ರೀ
ಹಾಗೆ ಶಾಶ್ವತವಾದ ನುಡಿಯನ್ನು ಅವಶ್ಯವಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಧರೆಯಲ್ಲಿ ಅಧಿಕವಾಗಿ ಮೆರೆಯುವ ಭೀಮೇಶನು ನಿನ್ನನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರನು. ಸುಮ್ಮನೆ ಎನ್ನ ಮಂದಿರವನ್ನು ಬಿಟ್ಟು ಹೊರಟು ಹೋಗುವ ಮೂರ್ಖ ಮಾಡಬೇಡ ಎನ್ನುವ ತರ್ಕ. ಅಹೇ ಬಡನಡುವಿನ ಬಾಲೆ ಬಣ್ಣನೆ ಈ ಪಡವಿಗೆ ಒಡೆಯನಾದ ನಮ್ಮಣ್ಣನ ನುಡಿಗೆ ನಡಿ ನಡಿ. ಈ ನುಡಿಗಳನ್ನು ನುಡಿದರೆ ನಿಮ್ಮ ಬಿಡುವನೆ ಬಿಟ್ಟು ಮುಂದಕ್ಕೆ ಹರಿಹಿಡುವನೆ. ಜಡ ಜಡದು ನಡೆ ನಡುಗಿಸಿ ಕಟರ ಬಸದಿಂದ ಅದಮನೆ ನಿನಗೇನೋ ಕೇಳುಗಾಲ ಬಂದಿರುವುದು. ಹೇಳಿದನೆ ಕೇಳು. ಪ್ರೀತಿ ಬಂದ ಹೇಳಿದನೆ ಕೇಳು. ನಾನು ಋತುಮತಿಯಾಗಿರುವೆನೆಂದು ಎಷ್ಟು ಸಾರಿ ಹೇಳಬೇಕು? ನೀನು ಋತುಮತಿಯಾದರೆ ಕ್ಷಿತಿಪತಿಯಾದ ನಮ್ಮಣ್ಣನಿಗೆ ಅತಿ ಸಂತೋಷವಾಯಿತು. ಋತುಮತಿಯಾಗಿರುವ ಎನ್ನಂಥ ಪತಿರತಿಯನ್ನು ಕಾಣಬೇಡವ ಭ್ರಷ್ಟ. ಇಲ್ಲೇ ಸುಗುಣ ಕದಂಬೆ ಮುಖಚಿತ ಚಂದ್ರಬಿಂಬೆ ಮುಂಬರದಿ ಸಂಭ್ರಮದಿಂ ಕೇಳು. ಚೆನ್ನಾಗಿ ಹೇಳು. ಇಕೋ ನೀನು ಋತುಮತಿಯಾದರೆ ಕ್ಷಿತಿಪತಿಯಾದ ನಮ್ಮಣ್ಣನಾದ ದುರ್ಯೋಧನನಿಗೆ ಅತಿ ಸಂತೋಷವಾಯಿತು. ದ್ರೌಪದಿ ಮಂದಮತಿ ನಿನಗೆ ಗಜಕಾಲ ಒದಗಿದೆ. ಸೌರ್ಯನಾದ ನಮ್ಮಣ್ಣನ ಸದನ ಕದನಕ್ಕೆ ಬಂದ ಹೃದಯವು ಮೊದಗಲಿಸಬಾರದೆ. ದುರ್ಮಾರ್ಗನೇ ಹೇಳುವನಿ ಕೇಳು. ನಾನು ಎಷ್ಟು ವಿಧವಾಗಿ ಹೇಳಿದರೂ ನಿನಗೆ ಬುದ್ಧಿ ಬಾರದೆ ಹೋಯಿತು. ಅದು ಎಂದಿಗೂ ಬರುವುದಿಲ್ಲ. ಮತಿ ಹೇಳದೆ ಅಂಚಾಲಿ ಇಡಂಬಾದ ರಕ್ಕಸರನ್ನು ಒಕ್ಕಲಿಕ್ಕಿದ ಭೀಮನನ್ನು ಸಾಮಾನ್ಯನೆಂದು ತಿಳಿದಿರುವೆಯ.